ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಕಿಚನ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಫ್ರೈಡ್ ರೈಸ್ಗೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಕಪ್ನಲ್ಲಿ 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದರಿಂದ 4 ಕಪ್ ನೀರು ಹಾಕ್ತಾಯಿದ್ದೀನಿ. 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕೋದ್ರಿಂದ ಅನ್ನ ಆದಾಗ ಹುಡಿ ಆಗುತ್ತೆ. 2 ಸ್ಪೂನ್ ಎಣ್ಣೆನ ಹಾಕಿ ನಾವು ಕುಕ್ಕರ್ದು ಲಿಡ್ ಮುಚ್ಚಿಬಿಡಬೇಕು. ವೆಯ್ಟ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಬೇಕು. 1 ವಿಷಲ್ ಕೂಗಿದ್ಮೇಲೆ ನಾವು ಕುಕ್ಕರ್ ತೆಗೆದು ನೋಡಿದಾಗ ಅನ್ನ ಆಗಾಗಿರುತ್ತೆ. ಅನ್ನ ಎಷ್ಟು ಹುಡಿ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ. ಅಕಸ್ಮಾತ್ ಏನಾದರೂ ಅದು ಜಾಸ್ತಿ ನೀರು ಹಾಕಿದ್ರೆ ನೀವು ಸ್ಮೂತ್ ಆಗಿಬಿಡುತ್ತೆ. ಸ್ಮೂತ್ ಆಗಿದಾಗ ನಾವು ಒಗ್ಗರಣೆಗೆ ಹಾಕೋ ತರಕಾರಿಗೆ ನಾವೇನಾದರೂ ಅನ್ನ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಸ್ಮೂತ್ ಆಗಿಬಿಡುತ್ತೆ. ಆದ್ದರಿಂದ ನಾವು ಅನ್ನನ ಹುಡಿಯಾಗಿ ಮಾಡ್ಕೋಬೇಕು. ಅನ್ನ ಎಷ್ಟು ಹುಡಿ ಆಗಿರುತ್ತೋ ಫ್ರೈಡ್ ರೈಸ್ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ತರಕಾರಿಗಳನ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು. ಕ್ಯಾರೆಟ್, ಹುಳ್ಳಿಕಾಯಿ ಮತ್ತು ಆಲೂಗೆಡ್ಡೆ, ಟೊಮೊಟೊ, ಗಾರ್ಲಿಕ್, ಜಿಂಜರು, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೇಯಿಸಿರೋ ಬಟಾಣಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ನಾನು ಎಣ್ಣೆ ಹಾಕ್ತೀನಿ. ಬಾಣಲಿಗೆ 4ರಿಂದ 6 ಸ್ಪೂನ್ ಎಣ್ಣೆ ಸಾಕು. ಹಾಕಿದ್ಮೇಲೆ ಫಸ್ಟು ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತೀನಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ಮೇಲೆ ಕರಿಬೇವು, ಮೆಣಸಿಕಾಯಿನ ಸೇರಿಸ್ತೀನಿ. ಕರಿಬೇವು, ಮೆಣಸಿಕಾಯಿನ 2 ಸೇರಿಸಿದ್ಮೇಲೆ ಒಂದು ಸ್ವಲ್ಪ ಕೆದಕಬೇಕು. ಕೆದಕಿದ್ಮೇಲೆ ನಾವು ತರಕಾರಿಗಳನ್ನ ಆ್ಯಡ್ ಮಾಡಬೇಕು. ಒಗ್ಗರಣೆಗೆ ಇಷ್ಟೇ ಹಾಕೋದು, ಗಾರ್ಲಿಕ್ ಜಿಂಜರು, ಕರಿಬೇವು, ಮೆಣಸಿಕಾಯಿ ಇಷ್ಟನ್ನು ಮಾತ್ರ ಹಾಕ್ತೀನಿ. ಈಗ ನಾನು ತರಕಾರಿಗಳನ್ನ ಒಂದೊಂದಾಗಿ ಸೇರಿಸ್ತೀನಿ. ಮಗ್ಗಿದೆ ಅದು. ಸೊ ಈಗ ನಾನು ತರಕಾರಿಗಳನ್ನ ಆ್ಯಡ್ ಮಾಡ್ತೀನಿ. ಮೊದಲಿಗೆ ನಾನು ಕ್ಯಾರೆಟ್ ಹಾಕಿದ್ದೀನಿ. ಇದನ್ನು ದೊಡ್ಡ ಕ್ಯಾರೆಟ್ನ 2 ಸಣ್ಣ ಪೀಸಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ದೊಡ್ಡ ಕ್ಯಾರೆಟು 2 ನಾನು ಸಣ್ಣ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾವಾಗಲೂ ಫ್ರೈಡ್ ರೈಸ್ಗೆ ತರಕಾರಿಗಳು ಸಣ್ಣದಾಗಿ ಕಟ್ ಮಾಡಿರಬೇಕು. ದಪ್ಪ ಕಟ್ ಮಾಡೋಕ್ಕೆ ಬರೋದಿಲ್ಲ ಇದು. ಏಕೆಂದರೆ ದಪ್ಪ ಕಟ್ ಮಾಡಿದರೆ ಫ್ರೈಡ್ ರೈಸಲ್ಲಿ ಬೇಯಲ್ಲ. ಏಕೆಂದರೆ ನಾವು ನೀರು ಹಾಕೋಲ್ಲ. ಆದ್ದರಿಂದ ತರಕಾರಿ ಸಣ್ಣಗಿದ್ದಷ್ಟು ಬೇಗ ಬೇಯುತ್ತೆ. ಕ್ಯಾರೆಟು ಬೇಯೋದು ಲೇಟು, ಅದರಿಂದ ಫಸ್ಟ್ ಹಾಕಿದ್ದೀನಿ. ಈಗ ಬೀನ್ಸ್ ಬೇಯೋದು ಲೇಟು, ಅದರಿಂದ ನೆಕ್ಸ್ಟ್ ನಾನು ಅದಕ್ಕೆ ಕ್ಯಾರೆಟ್ ನೆಕ್ಸ್ಟ್ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸ್ನು ಕೂಡ 2 ನಿಮಿಷ ಹೀಗೆ ಕೆದಕ್ಬಿಟ್ಟು ಹುರಿತಾ ಇರಬೇಕು. ಯಾವುದೇ ರೀತಿಯ ನೀರನ್ನ ಉಪಯೋಗಿಸ್ಬಾರ್ದು. ಈಗ ನಾನು ಆಲೂಗೆಡ್ಡೆ ಹಾಕಿರ್ತಾಯಿದ್ದೀನಿ. ಆಲೂಗೆಡ್ಡೆನೂ ಅಷ್ಟೇ, ಒಂದು ದೊಡ್ಡ ಆಲೂಗೆಡ್ಡೆನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಮೂತಾಗಿ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಅದರಿಂದ ನಾನು ಆಲೂಗೆಡ್ಡೆನ ಕೊನೆಗೆ ಹಾಕ್ತಾಯಿದ್ದೀನಿ. ಅವೆರಡು 2 ನಿಮಿಷ ಬೆಂದರೆ ಸಾಕು. ಈಗ ನಾನು ಟೊಮೊಟೊನ ಹಾಕಿ ಚೆನ್ನಾಗಿ ಹುರಿತೀನಿ. ನಾನು ಯಾವುದೇ ರೀತಿ ನೀರು ಉಪಯೋಗಿಸಲ್ಲ. ಬರೀ 4ರಿಂದ 5 ನಿಮಿಷ ಈ ಥರ ತರಕಾರಿಗಳನ್ನ ಹುರ್ಕೊಂಡ್ಬಿಡ್ಬೇಕು ಅಷ್ಟೇ. ಯಾವಾಗಲೂ ಫ್ರೈಡ್ ರೈಸಲ್ಲಿ ತರಕಾರಿ ಫುಲ್ ಬೆಂದಿರಲ್ಲ. ಈಗ ನಾನು ಉಪ್ಪು ಸೇರಿಸ್ತಾಯಿದ್ದೀನಿ. ತರಕಾರಿಗೆ ಆಗೋಷ್ಟು ಉಪ್ಪು 2 ಸ್ಪೂನ್ ಸಾಕು, ಅಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಈಗ ಡಾರ್ಕ್ ಸೋಯಾ ಸಾಸ್ನ ನಾನು ಹಾಕ್ತಾಯಿದ್ದೀನಿ. ಇದನ್ನು ಒಟ್ಟು ನಾನು 4 ಸ್ಪೂನ್ ಸೇರಿಸ್ತಾಯಿದ್ದೀನಿ. ಫ್ರೈಡ್ ರೈಸಲ್ಲಿ ಇದೇ ಮುಖ್ಯವಾಗಿ ಬೇಕಾಗಿರೋದು. ತರಕಾರಿಗಳಿಗೆ ಫ್ರೈಡ್ ರೈಸ್ಗೆ ಬೇಕಾಗಿರೋ ಸಾಮಗ್ರಿ ಸೋಯಾ ಸಾಸ್. ನೆಕ್ಸ್ಟ್ ನಾನು ವಿನಿಗರ್ ಹಾಕ್ತೀನಿ. ಈಗ ನೋಡಿ ಕೆದಕಾಗಿದೆ. ನಾನು ಈಗ ವಿನಿಗರ್ ಸೇರಿಸ್ತಾಯಿದ್ದೀನಿ. ವಿನಿಗರ್ನ ಕೂಡ 4 ಸ್ಪೂನ್ ವಿನಿಗರ್ನ ನಾನು ಸೇರಿಸ್ತಾಯಿದ್ದೀನಿ. ಸೋಯಾ ಸಾಸ್ನ ನಾನು 4 ಸ್ಪೂನ್ ಸೇರಿಸಿದ್ದೀನಿ. ಈಗ ವಿನಿಗರ್ನು ಕೂಡ 4 ಸ್ಪೂನ್ ಸೇರಿಸಿದ್ದೀನಿ. ಈಗ ನೆಕ್ಸ್ಟ್ ನಾನು ರೆಡ್ ಚಿಲ್ಲಿ ಸಾಸ್
ರೆಡ್ ಚಿಲ್ಲಿ ಸಾಸನ್ನ ನಾನು 2 ಸ್ಪೂನ್ ಸೇರಿಸ್ತೀನಿ. ರೆಡ್ ಚಿಲ್ಲಿ ಸಾಸು 2 ಸ್ಪೂನ್ ಸಾಕು, ಯಾಕೆಂದರೆ ಮುಂಚೆನೇ ನಾವು ಗಾರ್ಲಿಕ್ ಜಿಂಜರ್ ಹಾಕಿರೋದ್ರಿಂದ ಖಾರ ಇರುತ್ತೆ. ಈಗ ನಾವು ಶೆಜ್ವಾನ್ ಚಟ್ನಿನ ಸೇರಿಸ್ತಾ ಇದ್ದೀನಿ. ಈ ಶೆಜ್ವಾನ್ ಚಟ್ನಿನ 4 ಸ್ಪೂನ್ ಸೇರಿಸಿದ್ರೆ ಸಾಕು. 4 ಸ್ಪೂನ್ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಕೆದಕ್ಬಿಡಿ. ಇದೆಲ್ಲ ಎಂಡಲ್ಲಿ ನಾವು ಹಾಕಬೇಕಾಗಿರೋ ಸಾಮಗ್ರಿಗಳು. ತರಕಾರಿ ಬೆಂದಿದೆ, ಅರೆಬರೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಈಗ ನಾವು ಇದನ್ನೆಲ್ಲ ಸೇರಿಸಿದ್ದು ಆಲ್ಮೋಸ್ಟ್ ಆಗೋ ಲೆವೆಲಲ್ಲಿದೆ. ಈಗ ನಾನು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕಾಗಿತ್ತು. ಬೇಯಿಸಿಟ್ಟಿರೋ ಬಟಾಣಿ ನಾನು ತೋರಿಸಿದ್ದೆ ನಾನು ಮುಂಚೆನೇ. ಬೇಯಿಸಿರೋ ಬಟಾಣಿನ ನಾನು ಈಗ ಸೇರಿಸಿದ್ದೀನಿ. ಯಾಕೆಂದರೆ ಮುಂಚೆನೇ ಹಾಕ್ಬಿಟ್ರೆ ತರಕಾರಿಗಳು ಇನ್ನೂ ಹಸಿ ಇತ್ತು. ಆ ತರಕಾರಿಗಳು ಇದ್ರ ಜೊತೆ ಕುಟ್ಕೋತಾ ಇರಲಿಲ್ಲ. ಆದ್ದರಿಂದ ನಾನೀಗ ಬಟಾಣಿ ಈಗ ಸೇರಿಸಿದ್ದೀನಿ. ಈಗ ಕೊನೆಗೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಬಟಾಣಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಆದ್ದರಿಂದ ಅದನ್ನು ಕೊನೆಗೆ ಸೇರಿಸಿದ್ದು ನಾನು. ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಫ್ರೈಡ್ ಮಸಾಲ ಮಾಡಿದ್ನೆಲ್ಲ ಸ್ವಲ್ಪ ತೆಗೆದಿದ್ದೀನಿ. ಸ್ವಲ್ಪಕ್ಕೆ ಮಾತ್ರ ನಾನು ಅನ್ನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಬಿಸಿ ಬಿಸಿ ಸರ್ವ್ ಮಾಡಬೇಕು. ಆದ್ದರಿಂದ ಅನ್ನ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕೆದಕ್ಬಿಟ್ಟು ನಾವು ಇದನ್ನು ಸರ್ವ್ ಮಾಡಬೇಕು. ನಾನು ಅಷ್ಟು ತರಕಾರಿ ಇದ್ದದಕ್ಕೆ ಹಾಕ್ಬಿಟ್ರೆ ಬಿಸಿ ಬಿಸಿ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಅಂದ್ಬಿಟ್ಟು ಸ್ವಲ್ಪ ಮಸಾಲೆಗೆ ನಾನು ಸೇರಿಸಿದ್ದೀನಿ. ನೋಡಿ, ಫ್ರೈಡ್ ರೈಸ್ ತುಂಬ ಸುಲಭ ಇದೆ. ನೀವು ನಿಮ್ಮ ಮನೇಲಿ ಮಾಡಿ.